ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ದಿನ ನೋಡಲು ಇಷ್ಟಪಡುವುದಾದರೆ ಈ ಕೂಡಲೇ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆಗೆ ಎಲ್ಲರೂ ಕೂಡ ಮದರಂಗಿನ ಈ ಮಿಸ್ಸಸ್ ಕೈಲಿ ಹಾಕಬೇಕು ಅಂತ ಶ್ಯಾಮ್ ಅವರು ಆರ್ಡ್ರ್ ಮಾಡ್ತಾರೆ. ಆದರೆ ಈ ಸರಿತಾ ಅಂದರೆ ಎಲ್ಲರೂ ಕೂಡ ಒಪ್ಕೋತಾರೆ. ಆದರೆ ಅನಿಕೇತ್ ಅವರಮ್ಮ ನೋ, ಹಾಗಲ್ಲ, ಇದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಬುದ್ಧಿ. ನೀವು ಇದೇ ಥರ ಆಡ್ತಿದ್ದೀರಲ್ಲ, ಯಾವುದೇ ಕಾರಣಕ್ಕೂ ಈ ಶಾಸ್ತ್ರ ಗೀಸ್ತ್ರ ಇವೆಲ್ಲ ಬಿಟ್ಬಿಟ್ಟು ನೀಟಾಗಿ ಮದರಂಗಿ ಶಾಸನ ನಡೆಸಿ ಅಂತ ಬೈತಾ ಇರ್ತಾಳೆ. ಅದಕ್ಕೆ ನೀನ್ಯಾಕೆ ಇಷ್ಟೊಂದು ಹೊರ್ಕೋತಿದ್ಯಾ? ಅದು ಆಗ್ಲಿಂದ ಬಂದಿರೋ ಸಂಪ್ರದಾಯ, ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದಲ್ಲ, ಅರ್ಥ ಮಾಡ್ಕೊ ಅಂತ ಎಲ್ಲರೂ ಕೂಡ ಬೈತಾರೆ. ನೀವೇನಾದರೂ ಮಾಡ್ಕೊಳ್ಳಿ ಅಂತ ಬೈಕೊಂಡು ಸುಮ್ಮನಾಗೋಗ್ತಾಳೆ. ಆವಾಗ ಇದು ತಾತನಿಂದನೇ ಸ್ಟಾರ್ಟ್ ಆಗಬೇಕು. ತಾತ ನೀವೇ ಹೆಜ್ಜೆಗೆ ಫಸ್ಟ್ ಹಾಕಬೇಕು ಅಂತ ಹೇಳ್ತಾರೆ. ಏನು, ನನ್ನ ಕೈಲ ಅವ್ರ ಹೆಸರು ಹಾಕಿಸ್ಕೊಳ್ಳೋಷ್ಟೊತ್ತಿಗೆ ಫುಲ್ಲು ಕೈ ಹಾಕಿಸ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯಾಕೋ ಥರ ಅಂತ್ಯ, ನಾನು ಹಾಕ್ತೀನಿ ನಿನ್ನ ಕೈಗೆ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಹೋ ಸೂಪರ್ ಅಂತ ಎನ್ಕರೇಜ್ ಮಾಡ್ತಾರೆ. ಏನೋ ನನ್ನ ಕೈಗೆ ಗೋರಂಟಿ ಹಾಕ್ತೀರಾ, ತಗೊಳ್ಳಿ ಹಾಕಿ ಅಂತ ಈಗ ಅಜ್ಜಿನೂ ಮತ್ತು ತಾತನೂ ಕೂಡ ಗೋರಂಟಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಬರೀ ಬಿ ಅಂತ ಲೆಟರ್ ಬರೀತಾರೆ. ಬಿ ಅಂದ್ರೇನು ಅಂತ ಎಲ್ಲರೂ ಕೂಡ ಗಾಬರಿ ಹೋಗ್ತಾರೆ. ಆವಾಗ ಇವಳು ನನ್ನನ್ನು ಫಸ್ಟ್ ಮದುವೆ ಆದಾಗ ಭಾವ ಅಂತ ಕರಿತಿದ್ಲು, ಅದಕ್ಕೋಸ್ಕರ ನಾನು ಬಿ ಅಂತಲೇ ಹಾಕ್ತೆ ಅಂತ ಹೇಳ್ತಾರೆ. ವಾವ್ ಸೂಪರ್ ಅಂತ ಎಲ್ಲರೂ ಕೂಡ ಖುಷಿ ಆಗ್ತಾರೆ. ನೋಡಿ, ಈಗ ಹಿರಿಯವರಿಂದನೇ ಸ್ಟಾರ್ಟ್ ಆಗಿದೆ. ಈಗ ನಿಮ್ಮ ಗಂಡರ ಕೈಗೆ ನೀವೆಲ್ಲರೂ ಹಾಕಿಸ್ಕೊಳ್ಳೇಬೇಕು, ನಿಮ್ಮ ಕೈಗೆ ನಿಮ್ಮ ಗಂಡರ ಕೈಲಿ ಅಂತ ಕೂಡ ಎಲ್ಲರೂ ಹೇಳ್ತಾರೆ. ಸರಿ ಅಂತ ಒಪ್ಕೋತಾರೆ. ನೆಕ್ಸ್ಟ್ ಈ ಅವರಾಣಿ ನಾನು ಹಾಕ್ತೀನಿ ಕಣೆ, ನಾನಂತ ನನ್ನ ಹೆಂಡತಿ ಕೈಗೆ ನಾನೇ ಗೊರಂಟಿ ಹಾಕಬೇಕು, ಫುಲ್ಲು ಖುಷಿಯಿಂದ ಹಾಕ್ತೀನಿ, ಅವರಾಣಿ ಕೂತ್ಕೊಳ್ಳೆ ಅಂತ ಹೇಳ್ಬಿಟ್ಟು ಅವರಾಣಿಯನ್ನು ಆಶಾವ್ರನ್ನ ಕುಣಿಸ್ಕೊತಾರೆ. ಸರಿ, ನನ್ನ ಹೆಸ್ರೇನು, ನನ್ನ ಹೆಸ್ರೇ ಮರ್ತೋಗ್ತಿದೆಯಲ್ಲ, ನೀವು ಸರಿತಾ ತಾನೇ ಅಂತ ಹೇಳ್ತಾರೆ. ಅದಕ್ಕೆ ಅಯ್ಯೋ ನಾನು ಸರಿತಾ, ನಿಮ್ಮ ಹೆಂಡತಿ ಅವಳು ಮುಂದೆ ಕೂತಿರೋದು, ನೀವು ಹಾಕ್ಬೇಕಾಗಿರೋದು ನಿಮ್ಮ ಹೆಸರನ್ನ ಹಾಕಿ ಅಂತ ಹೇಳ್ತಾರೆ. ಸರಿ, ನನ್ನ ಹೆಸ್ರೇನು ಅಂತ ಕೇಳ್ತಾರೆ. ಆವಾಗ ಅವರು ಆಶಾವ್ರೆ ಅವ್ರ ಹೆಂಡ್ತಿನೇ ಹೇಳ್ತಾರೆ, ಜ್ಞಾನೇಶ್ ಅಂತ. ಏನು, ಇನ್ನೊಂದು ಮದುವೆ ಆಗ್ಬಿಟ್ಟ ನೀನು, ಜ್ಞಾನೇಶ್ ಯಾರು ಅಂತ ಕೇಳ್ತಾರೆ. ರೀ, ನಿನ್ಗೊಂದು ಸ್ವಲ್ಪ ಮರುಕಾಯಿಲೆ ಇರೋದಕ್ಕೆ ನನಗೆ ಇಷ್ಟೆಲ್ಲ ಆಟ ಆಡಿಸ್ತಿದ್ದೆ, ಅದು ನೀವೇ ಕಣ್ರಿ ಹಾಕಿ ಅಂತ. ನಾನೇ ಅಲ್ವಾ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಅವರು ಗೋರಂಟಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಇವರು ಸರಿತವ್ರ ಗಂಡನೂ ಕೂಡ ದೂರ ನಿಂತಿರ್ತಾರೆ. ಅಂದರೆ ವಿವೇಕ್ ಅವ್ರ ಅಪ್ಪ ನಿಂತಿರ್ಬೇಕಾದ್ರೆ ಶ್ಯಾಮ್ ಕರ್ಕೊಬಂದ್ಬಿಟ್ಟು ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ, ನೀವು ಸರಿತವ್ರಿಗೆ ಹಾಕಬೇಕು, ಹಾಕಿ ಅಂತ ಕರ್ಕೊಬಂದು ಕುಣಿಸ್ತಾರೆ. ಅವಾಗ ಅವರು ಕೂಡ ನನಗೆ ನಾಚಿಕೆ ಆಗುತ್ತೆ ಹಾಕೋಕ್ಕಾಗಲ್ಲ ಇಷ್ಟು ಜನದ ಮುಂದೆ ಅಂತ ಹೇಳ್ತಾರೆ. ಪರವಾಗಿಲ್ಲ ಹಾಕಿ ಅನ್ಕ ಕೇಳ್ಕೊಂಡು ಸರಿ ತುಂಗಿ ಕೂಡ ಕುಣಿಸ್ತಾರೆ. ಈ ಮದುವೆ ಹೆಣ್ಣು ನೀವೇನು ಮಾಡ್ತಿದ್ದೀರಾ, ನೀವು ಕೂಡ ಪ್ರೀತಿಲಿ ಈಗ ಮುಂದಕ್ಕೆ ಮದುವೆ ಆಗಬೇಕು, ನಿಮ್ಮದಂಥ ಕನಸನ್ನ ಕಟ್ಕೊಂಡು ನೀವು ಕೂಡ ಮದರಂಗಿಂದ ಸ್ಟಾರ್ಟ್ ಮಾಡಿ ಅಂತ ಕೋರಂಟಿ ಕೊಡ್ತಾನೆ. ಆವಾಗ ಸರಿ ಅಂದ್ಬಿಟ್ಟು ಮದರಂಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅನಿಕೇತ್. ಆದರೆ ಮನಸ್ಸಲ್ಲಿ ಬೈಕೊತಾ ಇರ್ತಾನೆ, ಇವಳನ್ನ ನಾನು ಮದುವೆ ಆಗಬೇಕಾ, ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಅವನಾಗಬೇಕು, ಅವ್ನು ಬಂದಿರೋ ವೇಟರ್ಸ್ ಆಗಬೇಕು, ಇವನ್ನ ಆದಷ್ಟು ಬೇಗ ಈ ಚಾಪ್ಟರಿಂದ ಕ್ಲೋಸ್ ಮಾಡಬೇಕು ಅಂದ್ಕೊಂಡು ಮನಸ್ಸಲ್ಲಿ ಬೈಕತ್ತಿರಬೇಕಾದ್ರೆ ಈ ಮೋನಿಕಾ ಇದ್ದವಳು ಏನು ಯೋಚನೆ ಮಾಡ್ತಿದ್ಯಾ, ನನ್ನ ಕೈಗೆ ಗೋರಂಟಿ ಹಾಕು ಅಂತ ಕೇಳ್ಕೊತಾ ಇದ್ದಾಳೆ. ಈ ಕಡೆಗೆ ಕಾಂತಲಕ್ಷ್ಮಿನೂ ಕೂಡ ನಿಮ್ಮ ಯಜಮಾನ್ರ ಕೈಲಿ ಹಾಕಿಸ್ಕೊಳ್ಳಿ ಅಂತ ಕರೀತಾರೆ. ಅದಕ್ಕೆ ಏನೂ ಆಗಲ್ಲಪ್ಪ ಅಂತ ಅವಳು ಕೂಡ ನಾಚ್ಕೊತಾ ಇರ್ತಾಳೆ. ಇಲ್ಲ ನೀವು ಹಾಕಿಸ್ಕೊಳ್ಳೇಬೇಕು ನಿಮ್ಮ ಗಂಡನ ಕೈಲಿ ಅಂದ್ಕೊಂಡು ಅವರು ಕೂಡ ಅಲ್ಲೇ ಕುಣಿಸ್ಬಿಟ್ಟು ಅವ್ರ ಗಂಡನ ಕೈಲಿ ಗ್ಯಾರಂಟಿ ಹಾಕಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆಗೆ ಅಷ್ಟೊತ್ತಿಗೆ ವೆಯ್ಟರ್ಸ್ ಬಂದುಬಿಟ್ಟು ಜ್ಯೂಸ್ ಕೊಡೋಕ್ಕೆ ಬರ್ತಾರೆ ಮೋನಿಕಾಗೆ. ಮೋನಿಕಾ ಬೈತಾ ಇರ್ತಾಳೆ, ಯಾವ್ಲಿಂದ ತಂದಿದ್ಯಾ ಈ ಮಿಡಲ್ ಕ್ಲಾಸ್ ಇದ್ದು ಓವರ್ ಆ್ಯಕ್ಟಿಂಗ್ ಅನ್ಸಲ್ವಾ ನಿನಗೆ, ನನಗೆ ಬೇಕಾಗಿಲ್ಲ ಈ ಜ್ಯೂಸ್ ಎಲ್ಲಿಂದ ಬಿದ್ದಿರುತ್ತೋ, ನನ್ನ ರೇಂಜೇನು ಈ ಜ್ಯೂಸ್ ರೇಂಜೇನು ಅಂತ. ಅದಕ್ಕೆ ಇಲ್ಲ ಮೇಡಮ್, ನಾನು ಮಾವಿನ ಹಣ್ಣಿಂದ ನಿಮಗೆ ಜ್ಯೂಸ್ ಮಾಡ್ಕೊಬಂದು ಕೊಟ್ಟಿರೋದು ಅಂತ ಹೇಳ್ತಾರೆ. ಏನು ಮಾವಿನ ಹಣ್ಣ, ಅದು ಎಲ್ಲೆಲ್ಲಿ ಬಿದ್ದಿರುತ್ತೋ ಆ ಮಾವಿನ ಹಣ್ಣು ಆ ರೇಂಜಲ್ಲಿ ನನಗೆ ಸೂಟ್ ಆಗಲ್ವಾ, ಅದು ಕ್ವಾಲಿಟಿ ನನಗೆ ಇಂಪಾರ್ಟೆಂಟ್ ಅಂತ ಬೈಕೊಂಡು ನನಗೆ ಬೇಡ ಅಂತ ಹೇಳ್ತಾರೆ. ಮೇಡಮ್ ನಿಮಗೆ ಎಳ್ನೀರು ತಂದ್ಕೊಡ್ಲಾ, ತಂಪಾಗಿರುತ್ತೆ ಅಂತ ಹೇಳ್ತಾರೆ. ಬೇಕಾಗಿಲ್ಲ ಅಂತ ಹೇಳ್ತಿದ್ದೀನಿ ತಾನೇ ಅನಿಕೇತ್, ಬೇಡ ಅಂತ ಹೇಳಿ ಕಳಿಸೋ ಅವನ್ನ ಅಂತ ಹೇಳ್ತಿದ್ದೀನಿ ತಾನೇ ಅಂತ ಹೇಳ್ತಾರೆ. ಸರಿ ಆಯಿತು ಹೋಗು ಅಂತ ಕಣ್ಣಲ್ಲಿ ಈ ಥರ ಸನ್ನೆ ಮಾಡ್ತಾರೆ. ಅಲ್ಲಿಂದ ವೇಟರ್ಸ್ ಹೊಂಟೋಗ್ತಾನೆ. ಇವಳು ಕೋಪದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ, ಮುದ್ದಾಗಿ ಕಾಣ್ತಾಳೆ ಅಂದ್ಕೊಂಡು ಅವನು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆಗೆ ಈಗ ನೋಡಪ್ಪ ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ. ಈಗ ನಾನೇನಾದ್ರು ಸಿಕ್ಬಿಟ್ರೆ ಕೈಗೆ ಬಲು ಪಶು ಆಗೋಯ್ತೀನಿ ಅಂದ್ಬಿಟ್ಟು ವಿವೇಕ್ ಎಸ್ಕೇಪ್ ಆಗೋಕ್ಕೆ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶ್ಯಾಮ್, ನೀವೆಲ್ಲಿ ಹೋಗ್ತಿದ್ಯಾ ಅಣ್ಣ, ಎಲ್ಲರೂ ಕೂಡ ಅವ್ರ ಹೆಂಡತಿಗೆ ಗೋರಂಟಿ ಹಾಕ್ಕೊಂಡು ಬ್ಯುಸಿ ಆಗಿದ್ದಾರೆ, ನೀನು ಕೂಡ ಅದಕ್ಕೆ
ಆಕೆಗೆ ಗೋರಂಟಿ ಹಾಕಲೇಬೇಕು ಅಂತ ಹೇಳ್ತಾರೆ. ಇಲ್ಲ, ನಾನು ಸ್ವಲ್ಪ ಬಟ್ಟೆ ಆರ್ಡ್ರ್ ಮಾಡಿದ್ದೆ ನಾಳೆ ಮದುವೆಗೆ, ಅದನ್ನು ಇಸ್ಕೋಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗೌರಿ ಅದನ್ನು ಇಸ್ತ್ರಿ ಮಾಡಿ ನಾನು ಆಲ್ರೆಡಿ ಕಬೋರ್ಡಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಓ ಹೌದಾ, ಸರಿ, ನಾನು ತಾಳಿ ಇಸ್ಕೊಬರೋಕೆ ಹೋಗಬೇಕು ನಾಳೆ ಮದುವೆ ಖರ್ಚಿಗೆ, ಮದುವೆ ಅದೇ ಮೇನ್ ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳ್ತಾರೆ. ಇಲ್ಲ, ಅದನ್ನು ಕೂಡ ಕವಿರಾಜ್ ಸರ್ ಇಸ್ಕೊಬಂದಿದ್ದಾರೆ ಅಂತ ಅವಳು ಒಪ್ಕೊತಾಳೆ. ಅದಾದಮೇಲೆ ಅಯ್ಯೋ ನನ್ನ ಆಫೀಸಲ್ಲಿ ವರ್ಕ್ ಇದೆ, ಅದನ್ನು ಕೂಡ ಮುಗಿಸಿದ್ದೀವಿ ಅಂತ ಹೇಳ್ತಾರೆ. ಹಾಗಾದರೆ ಅಣ್ಣ ನೀನು ಏನೇನೋ ಎಸ್ಕೇಪ್ ಆಗೋಕ್ಕೆ ನೋಡಬೇಡ, ಅದಕ್ಕೆ ಆಲ್ರೆಡಿ ನಿಮ್ಮ ಕೆಲಸನ ಆಲ್ರೆಡಿ ಎಲ್ಲನೂ ಮುಗಿಸಿದ್ದಾರೆ, ಈಗ ನೀವು ಗೋರಂಟಿ ಹಾಕಲೇಬೇಕು ಅಂತ ಹೇಳ್ತಾರೆ. ಇಲ್ಲ ಆಗೋದಿಲ್ಲ, ಇಷ್ಟು ಜನದ ಮುಂದೆ ನಾನು ನಾಚಿಕೆಯಿಂದ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ಈಗ ಏನಣ್ಣ ಗೋರಂಟಿ ಹಾಕ್ತೀಯಾ ಹಾಕಲ್ವಾ ಅಂತ ಹೇಳ್ಬಿಟ್ಟು, ಇಲ್ಲ ಗೋರಂಟಿ ಹಾಕಲೇಬೇಕು ಅಂತ ಎಲ್ಲರೂ ಕೂಡ ಹಠ ಮಾಡ್ಕೊಂಡು ನಿಂತ್ಕೊಂತಾರೆ. ಸರಿ ಹಾಕ್ತೀನಿ, ಆದರೆ ಇಷ್ಟು ಜನದ ಮುಂದೆ ನಾನು ಯಾವ ಥರ ಹಾಕಲಿ, ನನಗೆ ತುಂಬ ನಾಚಿಕೆ ಆಗುತ್ತೆ ಅಂತ ಹೇಳ್ತಾರೆ. ಈಗೇನಣ್ಣ ನಿನಗೆ ನಾಚಿಕೆ ಆಗ್ತಿದೆ ತಾನೇ? ಹಲೋ ಗೈಸ್, ನಿಮ್ಮ ಕಡೆಯಿಂದ ನನಗೆ ಒಂದು ರಿಕ್ವೆಸ್ಟ್, ಏನು ಗೊತ್ತಾ, ಎಲ್ಲರೂ ಕೂಡ ಮುಖನ ಆ ಕಡೆಗೆ ಮಾಡಿಕೊಂಡು ನಿಂತ್ಕೊಳ್ಳಿ ಅಂತ ಕೇಳ್ತಾರೆ. ಸರಿ ಅಂದ್ಬಿಟ್ಟು ಎಲ್ಲರೂ ಕೂಡ ಮುಖನ ಆ ಕಡೆ ಮಾಡ್ಕೊಂಡು ನಿಂತ್ಕೊತಾರೆ. ಈಗ ಇವರಿಬ್ಬರು ಮಾತಾಡಿಕೊಂಡು ಗೋರಂಟಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡು, ನೀವೇನೇ ಮಾಡಿದ್ರು ಕೂಡ ನನ್ನ ಮುಂದೆ ಸೋಲ್ಲೇಬೇಕು, ಯಾಕಂದರೆ ಇದನ್ನು ನಮ್ಮ ಮದುವೆನ ಆ ದೇವರ ನಿಶ್ಚಯ ಮಾಡಿರೋದು ಅಂದ್ಕೊಂಡು ಮಾತಾಡಿಕೊಂಡು ಗೋರಂಟಿ ಹಾಕಿಸ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ಎಲ್ಲರೂ ಕೂಡ ಗೋರಂಟಿ ಯಾವ ಥರ ಆಗ್ತಿದ್ದಾನೆ ಅಂತ ನೋಡ್ತಾ ಇರ್ತಾರೆ. ವಾವ್, ಸೂಪರಾಗಿ ಹಾಕಿದ್ದೀನಿ, ಈ ಕಲೆ ನನ್ನ ಹತ್ರ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ಅಂತ ವಿವೇಕ್ ಮನ್ಸಲ್ಲಿ ಅಂದ್ಕೊತಾ ಇರ್ತಾನೆ. ಅಷ್ಟೊತ್ತಿಗೆ ಎಲ್ಲರೂ ಓ ಸೂಪರಾಗಿದೆ ಅಂದ್ಕೊಂಡು ಎಲ್ಲರೂ ಕೂಡ ರೇಗಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಲ್ಲಿಂದ ಎಲ್ಲರೂ ಕೂಡ ಹೊರಟೋಗ್ತಾರೆ. ಈ ಕಡೆಗೆ ಈ ವಿವೇಕರಪ್ಪ ಏನಪ್ಪ ಮಾಡೋದು, ಇಷ್ಟು ಲೇಡೀಸ್ ಮಧ್ಯೆ ನಾವು ಕುಡಿಯೋಕ್ಕೂ ಆಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ ಅಂದ್ಕೊಂಡು ಟೆನ್ಷನಲ್ಲಿ ಇರಬೇಕಾದ್ರೆ ಈ ಜ್ಞಾನೇಶ್ ಅವರು, ನೀವು ಯಾಕೆ ಅಷ್ಟೊಂದು ಮಾಡ್ತಿದ್ದೀರಾ, ಮುಂದೆ ಕೂತಿದೆಯಲ್ಲ ಜ್ಯೂಸ್ನ ಕುಡೀರಿ ಅಂತ ಕೇಳ್ತಾರೆ. ಏನು ನನ್ನ ಪೇಷಂಟಾ ಜ್ಯೂಸ್ ಕುಡಿಯೋಕ್ಕೆ ಅಂತ? ಅಣ್ಣ ಆ ಥರ ಅಲ್ಲ ಅಣ್ಣ, ಇದಕ್ಕೆ ಓಟ್ಕಾ ಮಿಕ್ಸ್ ಮಾಡಿದ್ದೀನಿ, ಸೂಪರ್ ಬ್ರ್ಯಾಂಡ್ ಮಿಕ್ಸ್ ಮಾಡಿದ್ದೀನಿ, ಕುಡೀರಿ ಅಂತ ಹೇಳ್ತಿರ್ತಾರೆ. ಅವಾಗ ಅವರಿಬ್ಬರು ಕುಡಿತಿರ್ಬೇಕಾದ್ರೆ ಅಲ್ಲಿಗೆ ಈ ಗೌರಿ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಾಯ್.